Hello, good morning everybody once again. ನನ್ನ ಈ ಒಂದು ವಿಡಿಯೋ ಕ್ಲಾಸ್ಗೆ. ಈಗ ENK ಲೆವೆಲ್ 2 ಮೈ ಬಾಡಿ ಥೀಮ್ ರೈಮ್ LS ಕಾರ್ಡ್ ನಂಬರ್ 3. ರೈಮ್ ಏನು ಇದರಲ್ಲಿ? ರೈಮ್ ಯಾವುದು ಅಂದರೆ 3 ಕಾರ್ಡ್ದು 2 ಕಾರ್ಡ್ ಇದೆ ಅಲ್ವಾ? ಒಂದು ರೈಮ್ ಕಾರ್ಡು, ಒಂದು ಟೀಚರ್ ಕಾರ್ಡ್, ಒಂದು ಅದೇ ಸ್ಟೆಪ್ಸ್ದು. ಅದನ್ನು ಡಿಸ್ಕ್ರೈಬ್ ಮಾಡಿ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಫಸ್ಟ್ ಕಾರ್ಡ್ ಈ ರೈಮ್ ಯಾವುದಿದು? ದಿಸ್ ಈಸ್ ದ ವೇ ಐ ನಾಡ್ ಮೈ ಹೆಡ್, ನಾಡ್ ಮೈ ಹೆಡ್, ನಾಡ್ ಮೈ ಹೆಡ್, ನಾಡಿಂಗ್ ಮೈ ಹೆಡ್. ದಿಸ್ ಈಸ್ ದ ವೇ ಐ ವೇವ್ ಮೈ ಹ್ಯಾಂಡ್ಸ್, ವೇವ್ ಮೈ ಹ್ಯಾಂಡ್ಸ್, ವೇವ್ ಮೈ ಹ್ಯಾಂಡ್ಸ್, ವೇವಿಂಗ್ ಮೈ ಹ್ಯಾಂಡ್ಸ್. This is the way I lift my legs, lift my legs, lift my legs, lifting my legs. ಇದೇ ಥರ ರಾಗವಾಗಿ ಹೇಳಬಾರ್ದು, ಈ ಥರನೇ ಹೇಳಬೇಕು. ಇದೊಂದು ರೈಮ್. ಸೊ ಈ ರೈಮನ್ನು ಹೇಗೆ ಟೀಚ್ ಮಾಡಬೇಕು ಅಲ್ವಾ? ಸೊ ಲರ್ನಿಂಗ್ ಆಬ್ಜೆಕ್ಟ್, ಮಗು ಏನು ಕಲಿಯುತ್ತೆ? ಏಬಲ್ ಟು ಡಿಸೈಡ್ ದ ರೈಮ್ ವಿತ್ ರೈಮ್ನ ಕರೆಕ್ಟ್ ಪ್ರೊನೌನ್ಸಿಯೇಷನ್ನು ಮತ್ತು ಆ್ಯಕ್ಷನ್ಸ್ ಮಾಡಿಕೊಂಡು ಮಗು ಇದು ರೈಮ್ನ ರಿಸೈಟ್ ಮಾಡುತ್ತೆ. ಎಂಡ್ ಆಫ್ ದ ಕ್ಲಾಸ್ ಮುಗಿದ ಅಷ್ಟರೊಳಗೆ. ಇನ್ಸ್ಟ್ರಕ್ಷನ್, ಏನೇನು ಇನ್ಸ್ಟ್ರಕ್ಷನ್ಸು? ಸ್ಟೆಪ್ 1 ಸ್ಟೆಪ್ಸು. ಮೊದಲನೇ ಸ್ಟೆಪ್ 1 ರಿಸೈಟ್ ದ ಹೋಲ್ ರೈಮ್ ಇನ್ ಇಂಗ್ಲೀಷ್ ವಿತ್ ಆ್ಯಕ್ಷನ್ಸ್. ಇಂಗ್ಲೀಷಲ್ಲಿ ಹೋಲ್ ರೈಮನ್ನು ಆ್ಯಕ್ಷನ್ ಮಾಡ್ಕೊಂಡು ಹೇಳಬೇಕು. ಸ್ಟೆಪ್ 2 ಎರಡನೇ ಸ್ಟೆಪ್ ಎಕ್ಸ್ಪ್ಲೈನ್ ದ ರೈಮ್ ಇನ್ ದ ಮದರ್ ಟಂಗ್ ಕನ್ನಡ ಭಾಷೆಯಲ್ಲಿ. ಫೋಕಸಿಂಗ್ ಆನ್ ಕೀವರ್ಡ್ಸ್, ಅದರಲ್ಲಿ ಬರ್ತಕ್ಕಂಥ ಕೀವರ್ಡ್ಸ್ನ ಒತ್ತಿ ಎಕ್ಸ್ಪ್ಲೈನ್ ಮಾಡಿ ಫುಲ್ ರೈಮ್ನ ಕನ್ನಡದಲ್ಲಿ ಅರ್ಥ ಹೇಳಬೇಕು. ಕೀವರ್ಡ್ಸ್ ಅಂದರೆ ಇಂಪಾರ್ಟೆಂಟಲ್ಲಿ ಮುಖ್ಯವಾದ ಹೊಸ ಪದಗಳು ಬರುತ್ತಲ್ಲ ಆ ರೈಮಲ್ಲಿ, ಅದು ಮಗು. ಸ್ಟೆಪ್ 3 ಫಾರ್ ಎಕ್ಸಾಂಪಲ್ ಏನೇನು ಬರ್ಬೋದು ಆ ರೈಮಲ್ಲಿ? ಹೆಡ್, ನಾಡ್ ಅನ್ನೋದು ಹೊಸ ನಾಡ್ ಹೇಳಿ, ಹೆಡ್ ಹೇಳಿ, ಹೆಡ್ ತಿರ್ಗಾ ಪ್ರಾಕ್ಟೀಸ್ ಮಾಡಿಸಿ, ಪರವಾಗಿಲ್ಲ ಅರ್ಥ ಹೇಳಿ. ನೆಡ್ ಎಲ್ಲ ಅವ್ರನ್ನೇ ಕೇಳಿ ಅವ್ರು ಹೇಳ್ತಾರೆ, ಯಾಕಂದ್ರೆ ಆಲ್ರೆಡಿ ಆಗಿದೆ ಪ್ರೆಸೆಂಟೇಷನಲ್ಲಿ, ಅದು ರಿವಿಷನ್ ಆಗುತ್ತೆ. ನಾಡ್, ಹೆಡ್, ಆಮೇಲೆ ವೇವ್, ಹ್ಯಾಂಡ್ಸ್, ಲಿಫ್ಟ್, ಲೆಗ್ಸ್, ಇದು ಎಲ್ಲ ಕೀವರ್ಡ್ಸು. ಇಂಥ ಕೀವರ್ಡ್ಸ್ನ ಎಕ್ಸ್ಪ್ಲೈನ್ ಮಾಡೋವಾಗ ಮಧ್ಯೆ ಒತ್ತಿ ಅದರ ಅರ್ಥವನ್ನು 2-3 ಸಲ ಹೇಳಿ. ವೇವ್ ಅಂದರೆ ಹೀಗೆ, ಇದು ಲಿಫ್ಟ್ ಅಂದರೆ ಇದು ಅಂತ ಆ ಥರ. ನೆಕ್ಸ್ಟ್ ಸ್ಟೆಪ್ 2 ಎಕ್ಸ್ಪ್ಲೈನ್ ಸ್ಟೆಪ್ 3 ರಿಸೈಟ್ ದ ಹೋಲ್ ರೈಮ್ ಲೈನ್ ಬೈ ಲೈನ್ ವಿತ್ ಆ್ಯಕ್ಷನ್ ಮಾಡ್ತಾ ಒಂದೊಂದು ಲೈನೂ ಹೇಳಿ ಆ್ಯಂಡ್ ಗೆಟ್ ದ ಸ್ಟೂಡೆಂಟ್ಸ್ ಟು ರಿಪೀಟ್. ನೀವು ಹೇಳ್ಬೇಕು, ಮಗು ಹೇಳಬೇಕು, ಮಗು ಹೇಳಬೇಕು. ಆ್ಯಕ್ಷನ್ ಮಾಡ್ತಾ ಫಾಲೋ ದ ಆ್ಯಕ್ಷನ್ ಮಾಡ್ತಾ ಚೆನ್ನಾಗಿ ರಿಪೀಟ್ ಮಾಡಿಸಿ. ಪ್ರತಿಯೊಂದು ಲೈನು ಮಗುಗೆ ಒಂದೊಂದು ಲೈನ್ನ 4 ಸರಿ 5 ಸರಿ ಹೇಳಿ ರಿಪೀಟ್ ಮಾಡಿಸಿ ರಿಪೀಟ್ ಆ್ಯಸ್ ಮೆನಿ ಟೈಮ್ಸ್ ಆ್ಯಸ್ ನೆಸರಿ ಟಿಲ್ ಆಲ್ ಸ್ಟೂಡೆಂಟ್ಸ್ ಕ್ಯಾನ್ ಸೇ ದ ರೈಮ್. ಎಲ್ಲ ಮಕ್ಕಳು ರೈಮ್ ಹೇಳೋಕ್ಕೆ ಬರಬೇಕು, ಅಲ್ಲಿ ತನಕ ರಿಪೀಟ್ ಮಾಡಿಸ್ಬೇಕು ರೈಮ್ನ ಆ್ಯಕ್ಷನ್ಸ್ ಮಾಡ್ಕೊಂಡು. ಎಲ್ಲ ಮಕ್ಕಳು ಮುಕ್ಕಾಲೆಲ್ಲ ಹೇಳೋಕ್ಕೆ ಬರಬೇಕು, ಮುಕ್ಕಾಲೆಲ್ಲ ಎಲ್ಲ ರೈಮ್, ಫುಲ್ ರೈಮ್. ನೆಕ್ಸ್ಟ್ ಸ್ಟೆಪ್ 4 ರಿಸೈಡ್ ಹಾಫ್ ಆಫ್ ದ ಫಸ್ಟ್ ಲೈನ್ ಆಫ್ ದ ರೈಮ್. ಆಮೇಲೆ ಈ ರೈಮ್ನ ಈಗ ಮಕ್ಕಳೆಲ್ಲ ಹೇಳೋಕ್ಕೆ ಬರಬೇಕು, ಹೇಳೋಕ್ಕೆ ಬಂದಮೇಲೇ ಸ್ಟೆಪ್ 4ಗೆ ಹೋಗಬೇಕು. ಅದು ಕಲ್ತ್ರೇ ಸ್ಟೆಪ್ 4, 5 ಮಾಡೋಕ್ಕಾಗೋದು. ಯಾಕೆ 4ಅಲ್ಲಿ ಏನು? ಫಸ್ಟ್ ಲೈನ್ ಆಫ್ ದ ಪೋಯಮ್ ಮೊದಲು ನೀವು ಹಾಫ್ ಆಫ್ ದ ಫಸ್ಟ್ ಲೈನ್ ಆಫ್ ದ ಮೊದಲನೇ ಲೈನ್ನ ಅರ್ಧ ಭಾಗವನ್ನು ರೈಮನ್ನು ನೀವು ಹೇಳಬೇಕು. ಲೆಟ್ ಸ್ಟೂಡೆಂಟ್ ಕಂಪ್ಲೀಟ್ ದ ಲೈನ್, ಮಗು ಆ ಲೈನ್ನ ಕಂಪ್ಲೀಟ್ ಮಾಡಬೇಕು. ಡೂ ದ ಸೇಮ್ ಫಾರ್ ದ ರೆಸ್ಟ್ ಆಫ್ ದ ರೈಮ್. ಒಂದು ಸರಿ ಹಿಂಗೆ ಮಾಡಿದ್ಮೇಲೆ ಹೀಗೆ ಮಾಡಬೇಕು ಅಂತ ಹೇಳ್ಕೊಟ್ಬಿಟ್ಟು ಆ ಫುಲ್ ರೈಮ್ಗೆ ಅರ್ಧ ಭಾಗ, ಮೊದಲನೇ ಲೈನ್ ಅರ್ಧ ಭಾಗ ನೀವು ಹೇಳಿ, ಇನ್ನು ಅರ್ಧ ಭಾಗ ಅವರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಟೀಚರ್ ಏನು ಹೇಳ್ತಾರೆ? ದಿಸ್ ಈಸ್ ದ ವೇ ಐ ನಾಡ್ ಮೈ ಹೆಡ್, ನಾಡ್ ಮೈ ಹೆಡ್, ನಾಡ್ ಮೈ ಹೆಡ್ ಅಂತ ಹೇಳಿದ್ರೆ ಮಕ್ಕಳು ಏನು ಹೇಳಬೇಕು? ನಾಡಿಂಗ್ ಮೈ ಹೆಡ್. ಮಕ್ಕಳು ಅದನ್ನು ಹೇಳಬೇಕು. ಕಲ್ತಿರ್ತಾರೆ, ಅದಕ್ಕೆ ಹೇಳಿದ್ದು. ಕಲ್ತಾದ್ಮೇಲೆ ಸ್ಟೆಪ್ 4ಗೆ ಬರಬೇಕು. ನೆಕ್ಸ್ಟ್ ಸ್ಟೆಪ್ 5ಗೆ ಫಸ್ಟ್ ಸ್ಟ್ಯಾನ್ಸಾ, ಮೊದಲನೇ ಸ್ಟ್ಯಾನ್ಸಾನ ನೀವು ಹೇಳಬೇಕು. ಅಂದರೆ ಮೊದಲನೇ ಸ್ಟ್ಯಾನ್ಸ್ ಅಂದರೆ ಮೊದಲನೇ ಪ್ಯಾರಾ ನೀವು ಹೇಳಬೇಕು. ದಿಸ್ ಈಸ್ ದ ವೇ ಐ ನಾಡ್ ಮೈ ಹೆಡ್, ನಾಡ್ ಮೈ ಹೆಡ್, ನಾಡ್ ಮೈ ಹೆಡ್, ನಾಡಿಂಗ್ ಮೈ ಹೆಡ್. ಮೊದಲನೇ ಪ್ಯಾರಾ ನೀವು ಹೇಳಿದಾಗ ಫಸ್ಟ್ ಸ್ಟ್ಯಾನ್ಸಾ ಲೆಟ್ ದ ನೆಕ್ಸ್ಟ್ ಲೈನ್
ಸ್ಟ್ಯಾನ್ಸಾ ಬೇಡ, ಇಲ್ಲಿ ಫಸ್ಟ್ ಸ್ಟ್ಯಾನ್ಸಾ ಅಂತ ಕೊಟ್ಬಿಟ್ಟಿದ್ದಾರೆ. ಅದೇ ಥರನೇ ಫಸ್ಟ್ ಲೈನ್, ನೆಕ್ಸ್ಟ್ ಲೈನ್, ಅದೇ ಫಸ್ಟ್ ಸ್ಟ್ಯಾನ್ಸಾ ಅದೂ ಆಗುತ್ತೆ. ಸೊ ಯು ಕ್ಯಾನ್ ಡೂ ಇನ್ ಎನಿವೇ, ಲೈನೇ ಹೇಳಿ. ಡೂ ದ ಸೇಮ್ ಫಾರ್ ದ ರೆಸ್ಟ್ ಆಫ್ ದ ರೈಮ್. ಪ್ರತಿ ರೈಮು ರಿಸೈಟ್ ಫಸ್ಟ್ ಸ್ಟ್ಯಾನ್ಸಾ ಆ್ಯಂಡ್ ಲೆಟ್ ದ ಸ್ಟೂಡೆಂಟ್ ಸೇ ದ ನೆಕ್ಸ್ಟ್ ಲೈನ್. ಬೇರೆ ಲೈನ್ ನೆಕ್ಸ್ಟ್ ಲೈನ್ನ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಸ್ಟೆಪ್ 6, ಶೋ ದ ಆ್ಯಕ್ಷನ್ಸ್. ಈಗ ಮಕ್ಕಳಿಗೆ ಆ್ಯಕ್ಷನ್ ಮಾಡಿಕೊಂಡೇ ಹೇಳಿಸ್ಬೇಕು. ಹೇಳೋವಾಗ ಎಲ್ಲ ಸ್ಟೆಪ್ಸೂ ಇದು ಮಾಡೋವಾಗ ಆ್ಯಕ್ಷನ್ಸ್ ಮಾಡ್ಕೊಂಡು ಹೇಳಿದಾಗ ಈಗೇನು ಮಾಡಬೇಕು ಗೊತ್ತಿರುತ್ತೆ ಅವ್ರಿಗೆ, ಯಾವ ಆ್ಯಕ್ಷನ್ಗೆ ಯಾವ ಲೈನು ಹೇಳೋದು. ಸೊ ಈಗ ಶೋ ದ ಆ್ಯಕ್ಷನ್ಸ್, ನೀವೇನು ಹೇಳಬಾರ್ದು, ಬರೀ ಈ ಆ್ಯಕ್ಷನ್ಸ್ನ ನಾನು ತೋರಿಸ್ತೀನಿ, ನೀವು ಆ ಲೈನ್ ಹೇಳಬೇಕು ಅಂತ ಮಕ್ಕಳಿಗೆ ಹೇಳ್ಬಿಟ್ಟು ಆ್ಯಕ್ಷನ್ಸ್ ಅಂತ ತೋರಿಸ್ಬೇಕು. ಲೆಟ್ ದ ಸ್ಟೂಡೆಂಟ್ ಸೇ ದ ಲೈನ್ಸ್ ಟು ಮ್ಯಾಚ್. ಆ ಆ್ಯಕ್ಷನ್ ತಕ್ಕಂತೆ ಮಗು ಆ ರೈಮ್ ಲೈನ್ನ ಹೇಳಬೇಕು. ರಿಪೀಟ್ 3 or 4 times. ನೋಡಿ ಈಗ ಏನು ಮಾಡ್ತೀರಾ, ದಿಸ್ ಈಸ್ ದ, ನೀವು ಸುಮ್ಮನೆ ಹಿಂಗೆ ಆ್ಯಕ್ಷನ್ ಮಾಡಿ ಹಿಂಗೆ ಅಂದಾಗ ಮಗು ಹೇಳಿ ದಿಸ್ ಈಸ್ ದ ವೇ ಐ ನಾಟ್ ಮೈ ಹೆಡ್, ಆ ಥರ ಫಾರ್ ಎಕ್ಸಾಂಪಲ್ ತೋರಿಸಿದ್ದು. ಆ ಥರ ಆ್ಯಕ್ಷನ್ ಮಾಡಿದಾಗ ಮಕ್ಕಳು ಏನು ಮಾಡ್ತಾರೆ, ಆ ಆ್ಯಕ್ಷನ್ ತಕ್ಕಂತೆ ಲೈನನ್ನು ಮಗು ಹೇಳುತ್ತೆ. ಶೋ ದ ಆ್ಯಕ್ಷನ್ಸ್ ಆ್ಯಂಡ್ ಲೆಟ್ ದ ಸ್ಟೂಡೆಂಟ್ ಸೇ ದ ಲೈನ್ ಟು ಮ್ಯಾಚ್ ದ ಆ್ಯಕ್ಷನ್. ಇದನ್ನು 3 ಸಲ 4 ಸಲ ರಿಪೀಟ್ ಮಾಡಿಸಿ, ಚೆನ್ನಾಗಿ ರಿಪೀಟ್ ಮಾಡಿಸಿ. ಡು ನೋಟ್ ಕೊಟ್ಟಿದ್ದಾರೆ ನೋಡಿ, ಡು ನಾಟ್ ಸಿಂಗ್ ಓನ್ಲಿ ರಿಸೈಟ್. ಹಾಡು ಥರ ಹೇಳಬಾರ್ದು, ರಾಗವಾಗಿ ಹೇಳಬಾರ್ದು, ಇದನ್ನು ಬರೀ ಪದ್ಯದ ಥರನೇ ಹೇಳಬೇಕು. ಫಸ್ಟು ನಾನು ಓದಿ ಹೇಳಿದೆ ಅಲ್ವಾ, ಹಾಗೆ. ಮೊದಲನೇ ವಾರ 25 ನಿಮಿಷ, ಸ್ಟೆಪ್ಸ್ 1, 2, 3. ಮೊದಲನೇ ವಾರ 25 ನಿಮಿಷ ಅಂದರೆ ಪ್ರತಿಯೊಂದು ಪೀರಿಯಡು ಒಂದೊಂದು ದಿನಕ್ಕೂ 25 ನಿಮಿಷ ಒಂದು ಪೀರಿಯಡ್ ರೈಮ್ ಇಟ್ಟಿರ್ತಾರೆ. ಸೊ ಆ 25 ನಿಮಿಷ 1, 2 ಸ್ಟೆಪ್ಸ್, 3ನೇ ಸ್ಟೆಪ್ಸ್ ಮೊದಲನೇ ವಾರ. 2ನೇ ವಾರ ಅಂದರೆ ವಾರ ಎಲ್ಲ ಆ ಪೀರಿಯಡಲ್ಲಿ ಮಾಡೋದು, ವಾರ ಎಲ್ಲ ಮಾಡಬೇಕು ಆ ಪೀರಿಯಡಲ್ಲಿ. ಈಗ 2ನೇ ವಾರ 25 ನಿಮಿಷ, ಸ್ಟೆಪ್ಸ್ 1 ಮತ್ತು 3, 1ನೇದು 3ನೇ ಸ್ಟೆಪ್ಸ್. 3ನೇ ವಾರ 25 ನಿಮಿಷ ಅಂದರೆ ಪ್ರತಿ ಪೀರಿಯಡ್ 25 ನಿಮಿಷ, 3ನೇ ವಾರ ಪೂರ್ತಿ ಎಲ್ಲ ದಿನಗಳು. ಸ್ಟೆಪ್ಸ್ 3, 4 ಆ್ಯಂಡ್ 5, 3, 4, 5. 4ನೇ ವಾರ 4th ವೀಕ್ 25 ನಿಮಿಷ, ಸ್ಟೆಪ್ಸ್ 3 and 6. 3ನೇ ಸ್ಟ್ಯಾನ್ಸಾ ಅಂತೂ 6ನೇ ಸ್ಟ್ಯಾನ್ಸ್. 3 ಸ್ಟೆಪ್ಸು, ಸ್ಟ್ಯಾನ್ಸ್ ಅಲ್ಲ, ಸ್ಟೆಪ್ಸ್ 3ನೇ ಸ್ಟೆಪ್ಸು 6ನೇ ಸ್ಟೆಪ್ಸು. ಇಷ್ಟೂ ಮೈ ಬಾಡಿ ಲೆವೆಲ್ 2 ರೈಮ್ಗೆ ಸಂಬಂಧಪಟ್ಟ ಕಾರ್ಡ್ ನಂಬರ್ 3 ಅದರ ಬಗ್ಗೆ ಇಷ್ಟು ಮಾಹಿತಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.